ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾನು ಡೈರೆಕ್ಟಾಗಿ ಟಾಪಿಕ್ ಹೋಗ್ತೀನಿ. ಏನು ಡ್ರ್ಯಾಗಿಂಗ್ ಏನೂ ಇಲ್ಲ. ಇವತ್ತಾದಂತಹ ಒಂದು ನೋಟಿಫಿಕೇಷನ್ KE ವತಿಯಿಂದ ಆಗಿತ್ತು. ಅದರಲ್ಲಿ ಭೂಮಾಪಕರ ಬಗ್ಗೆ ನಾನು ಇನ್ಫಾರ್ಮೇಷನನ್ನು ಕೊಡ್ತೀನಿ. ನಿಮ್ಮ ಸ್ನೇಹಿತರಿಗೆ ಯಾರಿಗೆಲ್ಲ ನೀಡಿದೆ ಇದನ್ನು ಶೇರ್ ಮಾಡಿ. ನನಗೆಷ್ಟು ಗೊತ್ತು ಅಷ್ಟು ಇನ್ಫಾರ್ಮೇಷನನ್ನು ನಿಮ್ಗೆ ಕೊಡ್ತೀನಿ. ಫಸ್ಟ್ ಆಫ್ ಆಲ್, ಈ ಭೂಮಾಪಕರು ಅಂದರೆ ಗ್ರೂಪ್ C ವೃಂದಕ್ಕೆ ಬರುವಂತಹ ಹುದ್ದೆ. ಮತ್ತು ಭೂಮಾಪಕರ ಪರಿಷ್ಕೃತ ರಾಜ್ಯ ವೇತನ ಶ್ರೇಣಿ ಎಷ್ಟಂದರೆ 2024 ಪ್ರಕಾರ 37,500ರಿಂದ 76,100 ರೂಪಾಯಿಗಳು. ಟೋಟಲ್ ಹುದ್ದೆಗಳ ಸಂಖ್ಯೆ 560. ಇನ್ನು ಶೈಕ್ಷಣಿಕ ವಿದ್ಯಾರ್ಹತೆ ಬರೋದಾದರೆ ಇಂಜಿನಿಯರಿಂಗ್ ಮುಗಿಸಿರಬೇಕು, BE ಅಥವಾ BTech. ಇನ್ನೊಂದು ಅರ್ಹತೆ ಏನಂದರೆ BSc. ವಿಷಯಗಳು ಯಾವ್ಯಾವುದು? ಭೌತಶಾಸ್ತ್ರ, ಗಣಿತ ಮತ್ತು ಕಂಪ್ಯೂಟರ್ ಸೈನ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ, ಇನ್ಫಾರ್ಮೇಟೇಷನ್, ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್, ಕೃಷಿ. BSc ಅಗ್ರಿಕಲ್ಚರ್ ಯಾರು ಮಾಡಿರ್ತಾರೋ ಅವರು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು. ನೀವು ಕೇಳ್ಬೋದು, ಉಳಿದವ್ರು ಅಪ್ಲೈ ಮಾಡೋ ಥರ ಇಲ್ವಾ? ಇಲ್ಲಿ ಯಾರನ್ನ ಅಪ್ಲೈ ಮಾಡಿ ಅಂತ ಅವರು ಕರೆಕ್ಟಾಗಿ ಹೇಳಿದಾರಲ್ವಾ, ಈ 3 ABC ಅವ್ರು ಮಾತ್ರ ಅಪ್ಲೈ ಮಾಡಿ. ಪ್ಲೀಸ್ ಈ ಒಂದು ಕ್ವಾಲಿಫಿಕೇಷನ್ ಇಲ್ಲದೆ ಇರೋರು ಅಪ್ಲೈ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಅವರು ಸೂಚನೆಯಲ್ಲಿ ಆಲ್ರೆಡಿ ಹೇಳಿದ್ದಾರೆ, ಈ ಒಂದು ಕ್ವಾಲಿಫಿಕೇಷನ್ ಇಲ್ಲದೇ ಇದ್ದವರು ಒಂದಾನ ವೇಳೆ ಅಪ್ಲೈ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರರಲ್ಲ. ಸೊ ಹಾಗಾಗಿ ನಿಮ್ಮ ಕ್ವಾಲಿಫಿಕೇಷನ್ ಇದನ್ನು ಇದ್ದರೆ ಮಾತ್ರ ಕೇಳ್ಬೋದು. BSc CBZ ಕೆಮಿಸ್ಟ್ರಿ, ಬಯೋ, ಝೂಲಾಜಿ ಅವ್ರು ಅಪ್ಲೈ ಮಾಡ್ಬೋದಾ? ಇಲ್ಲ. ಅಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಇದೆಯೋ ಆ ಸಬ್ಜೆಕ್ಟ್ ಅವ್ರು ಮಾತ್ರ ಅಪ್ಲೈ ಮಾಡಿ. ಇನ್ನು ಡಿಪ್ಲೊಮಾ ಅವರು ಕೂಡ ಅಪ್ಲೈ ಮಾಡ್ಬೋದು. ಇನ್ನು ವಯೋಮಿತಿಗೆ ಬರೋದಾದರೆ 18 ವರ್ಷ ಆಗಿರಬೇಕು. ಮತ್ತು ಇನ್ನು ಲಿಮಿಟೇಷನ್ ಅದು ನಮ್ಮ ಕಾಸ್ಟ್ ಮೇಲೆ ಬರುತ್ತೆ. ಸಾಮಾನ್ಯ ವರ್ಗ ಮತ್ತು ಪರಿಶಿಷ್ಟ ಜಾತಿಯವರಿಗೆ ಇಂತಿಷ್ಟು, ಅದು ವೇರಿ ಆಗುತ್ತೆ. ಆದರೆ ಸ್ಟಾರ್ಟಿಂಗ್ 18 ವರ್ಷ ಆಗಿರಬೇಕು ಅಂತ ಅದನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ವರ್ಗದ ಆಧಾರದ ಮೇಲೆ ಸಾಮಾನ್ಯ ಅರ್ಹತಾ ಅಭ್ಯರ್ಥಿಗಳು 40 ವರ್ಷ, ಆಮೇಲೆ ಪ್ರವರ್ಗ 2A, 2B, 3A ಮತ್ತು 3B ಅಭ್ಯರ್ಥಿಗಳು 43 ವರ್ಷ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಪ್ರವರ್ಗ 1 45 ವರ್ಷ. ಹೋಪ್ ಇದು ಕ್ಲಿಯರ್ ಆಯ್ತು ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟು ಇನ್ನು ಉಳಿದಂತೆ ಮಾಜಿ ಸೈನಿಕರಾದಲ್ಲಿ ಮತ್ತು ನ್ಯಾಷನಲ್ ಕೆಡೆಟ್ ಕಾರ್ಪ್ಸ್ NCC ಮತ್ತು ವಿಶೇಷಚೇತನ ಅಭ್ಯರ್ಥಿಗಳಿಗೆ 10 ವರ್ಷ ಸಡಿಲಿಕೆಗಳು ಇವೆ. ಅದನ್ನು ನೀವು ಒಂದು ಸತಿ ನೋಟಿಫಿಕೇಷನನ್ನು ತೆಗೆದು ಡಿಟೇಲಾಗಿ ಓದ್ಕೊಳ್ಳಿ. ವಿಧವೆಯವರಾಗಿದ್ದಲ್ಲೂ ಕೂಡ ಮತ್ತು ಜೀತ ಕಾಮಗಾರಿಯಾಗಿದ್ದು ಪಕ್ಷದಲ್ಲಿ, ಹೀಗೆ ನಿಯಮಗಳು ಇವೆ. ಅದನ್ನು ಒಂದು ಸತಿ ನೋಡಿ. ನೆಕ್ಸ್ಟ್ ಇರೋದು ಅರ್ಜಿ ಸಲ್ಲಿಸುವ ವಿಧಾನ. ಈ ಅರ್ಜಿ ಸಲ್ಲಿಸುವ ವಿಧಾನ ಈ ಲಿಂಕ್ ಮೂಲಕ ಅರ್ಜಿಯನ್ನು ಸಲ್ಲಿಸಿ. ಇಲ್ಲೇನಿದೆ CET ಆನ್ಲೈನ್ karnataka.government.in KEಯ ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ನೀವು ಲಾಗಿನ್ ಆಗಿ ಅರ್ಜಿ ಸಲ್ಲಿಸಿ. ಮೋಸ್ಟ್ ಆಫ್ ದ ಪೀಪಲ್ ನನಗೆ ಕೇಳೋ ಕ್ವಶನ್ಸ್ ಅಥವಾ ಇನ್ನಿತರ ಯೂಟ್ಯೂಬ್ ಚಾನಲಲ್ಲಿ ಬರುವಂಥ ಕ್ವಶನ್, ಎಡಿಟ್ ಆಪ್ಷನ್ ಇದೆಯಾ? ಖಂಡಿತವಾಗಿ ಇಲ್ಲ. ನೀವು ಯಾವಾಗ ಅರ್ಜಿ ಸಲ್ಲಿಸ್ತೀರಾ ಆವಾಗಲೇ ಸರಿಯಾಗಿ ನೋಡ್ಕೊಳ್ಳಿ. 5 ನಿಮಿಷ ಲೇಟಾದರೂ ಓಕೆ. ಸಬ್ಮಿಟ್ ಮಾಡುವಾಗ ದಯವಿಟ್ಟು ನಿಮ್ಮ ಒಂದು ಮಾಹಿತಿಯನ್ನು ನೀವು ಕರೆಕ್ಟಾಗಿ ತುಂಬಿ. ಸೊ ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಎಡಿಟ್ ಆಪ್ಷನ್ ಇಲ್ಲ. ನೆಕ್ಸ್ಟು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಯಾವುದಂದರೆ ಇವತ್ತಿಂದ, ಅಂದರೆ 11 ಜುಲೈ 2026. ಲಾಸ್ಟ್ ಡೇಟ್ 7/8/2026. ಮತ್ತು ಶುಲ್ಕವನ್ನು ಭರ್ತಿ ಮಾಡಿ ಎಕ್ಸ್ಟ್ರಾ ಚಾರ್ಜಸನ್ನು ಹಾಕಿ, ನಿಮಗೆ ಡಿಲೇ ಆಯಿತು ಅಂದರೆ ಇನ್ನು ಎಕ್ಸ್ಟ್ರಾ ಚಾರ್ಜಸನ್ನು ಹಾಕಿ ಮಾಡೋದಾದರೆ 10/8/2026. ಇಲ್ಲಿ ತನಕ ಕ್ಲಿಯರ್ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟು ಇದ್ರ ಅವಧಿ ಬಗ್ಗೆ ಹೇಳ್ತಾ ಇದ್ದಾರೆ. ಕಾಯಂ ಪೂರ್ವ ಅವಧಿ ಏನಂದರೆ ಮತ್ತು ವೇತನ ಶ್ರೇಣಿ. ಈ ಒಂದು ನೇಮಕಾತಿ ಯಾವ ರೀತಿ ಅಂದರೆ, ನೇರವಾಗಿ ನೇಮಕಾತಿಯಿಂದ ಆಯ್ಕೊಂಡ ಅಭ್ಯರ್ಥಿಗಳು 2 ವರ್ಷ ಕಾಯಂ ಪೂರ್ವ ಅವಧಿಯಲ್ಲಿ ಇರ್ತಾರೆ. ಆಮೇಲೆ ಒಂದು ಕಡ್ಡಾಯ ತರಬೇತಿ ಅಂತ ಮಾಡ್ತಾರೆ. ಆ ಕಡ್ಡಾಯ ತರಬೇತಿ 6 ತಿಂಗಳು ಮಾಡ್ತಾರೆ. 6 ತಿಂಗಳ ಕಾಲ ನಾವು ತರಬೇತಿ ಆದಮೇಲೆ ನಿಮಗೆ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಒಂದು ಸೈದ್ಧಾಂತಿಕ ಪರೀಕ್ಷೆ, ಇನ್ನೊಂದು ಪ್ರಾಯೋಗಿಕ ಅಂದರೆ ಪ್ರಾಕ್ಟಿಕಲ್ ಎಕ್ಸಾಮ್. ಈ ಸೈದ್ಧಾಂತಿಕ ಪರೀಕ್ಷೆಯಲ್ಲಿ 35% ನೀವು ತೆಗಿಲೇಬೇಕು. ಹಾಗೂ ಪ್ರಾಯೋಗಿಕ ಪರೀಕ್ಷೆಯಲ್ಲಿ 40% ತೆಗೆದ್ರೆ ಮಾತ್ರ ನಿಮ್ಮ ಈ ಹುದ್ದೆ ಪರ್ಮನೆಂಟ್ ಆಗುತ್ತೆ. ಮತ್ತು ಇನ್ನೊಂದೇನೆಂದರೆ, ಅನುತ್ತೀರ್ಣ ಆದವರು ಲಾಸ್ಟ್ ಲೈನಲ್ಲಿ ನೀವು ನೋಡ್ಬೋದು, ಅವರನ್ನು ತೆಗೆದು ಹಾಕ್ತಾರೆ. ಸೊ ಇದೊಂದು ಕ್ಲಿಯರ್ ಮಾಡ್ಕೊಳ್ಳಿ ಪ್ಲೀಸ್. ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ
ಇದೊಂದನ್ನು ಕ್ಲಿಯರ್ ಮಾಡಿ. ಮತ್ತು ವೇತನ ಶ್ರೇಣಿ 2024 ಪರಿಷ್ಕೃತ ರಾಜ್ಯ ವೇತನ ಶ್ರೇಣಿ ಅನ್ವಯ ಆಗುತ್ತೆ. ಅದು ಈ ರೀತಿಯಾಗಿದೆ, ನೀವು ನೋಡ್ಬೋದು. ಇನ್ನು ಪಿಂಚಣಿ ಬಗ್ಗೆ ಕೇಳೋದಾದರೆ, ಪಿಂಚಣಿ ಸೌಲಭ್ಯ 2006 ಪ್ರಕಾರ ಏನು ಕಾನೂನು ಬಂತೋ, ಕಾಯ್ದೆ ಬಂತೋ ಅದರ ಪ್ರಕಾರ ಅನ್ವಯ ಆಗುತ್ತೆ. ನೆಕ್ಸ್ಟು ಇಲ್ಲಿ ಶುಲ್ಕಗಳ ವಿವರವನ್ನು ನಾನು ಹೇಳ್ತೀನಿ. ಸಾಮಾನ್ಯ ಅರ್ಹತೆಯವರಿಗೆ ಮತ್ತು ಪ್ರವರ್ಗ 2A 2B 3A 3B ಅವರಿಗೆ 750 ರೂಪಾಯಿ. ಪರಿಶಿಷ್ಟ ಜಾತಿ ಪಂಗಡ ಪ್ರವರ್ಗ 1 ಮಾಜಿ ಸೈನಿಕ ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ ಎಷ್ಟಂದರೆ 500. ಇನ್ನು ವಿಶೇಷ ಚೇತನರಿಗೆ ಅಂಗವಿಕಲರಿಗೆ 250 ರೂಪಾಯಿ. ಪಾವತಿಸಿದ ಶುಲ್ಕ ಹಿಂತಿರುಗಿಸುವುದಿಲ್ಲ. ನೆಕ್ಸ್ಟು ಪರೀಕ್ಷಾ ದಿನಾಂಕ ಕೂಡ ಪ್ರಕಟ ಮಾಡಿದ್ದಾರೆ. ಶನಿವಾರ 3 ಗಂಟೆಗೆ ಮಧ್ಯಾಹ್ನ, ಅಂದರೆ 3/10/2026. ಇದು ಪತ್ರಿಕೆ 2. ನಿರ್ದಿಷ್ಟ ಪತ್ರಿಕೆ ಇರುತ್ತೆ, ಅದರ ಸಿಲೆಬಸ್ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಹಾಗೆ ಭಾನುವಾರ ಸಾಮಾನ್ಯ ಜ್ಞಾನದ ಬಗ್ಗೆ ಇರುತ್ತೆ, 4/10/2026. ಇನ್ನು ಕನ್ನಡ ಭಾಷೆಯ ಬಗ್ಗೆ, ಅಂದರೆ ಕಡ್ಡಾಯ ಕನ್ನಡ ಪರೀಕ್ಷೆ ದಿನಾಂಕವನ್ನು ಮುಂದೆ ತಿಳಿಸ್ತಾರೆ. ಅದ್ರ ಬಗ್ಗೆ ನಾನು ಸ್ವಲ್ಪ ಇನ್ಫಾರ್ಮೇಷನನ್ನು ಕೊಡ್ತೀನಿ. ಕಡ್ಡಾಯ ಕನ್ನಡದ ಕ್ವಶನ್ ತುಂಬ ಜನ ಕೇಳ್ತೀರಾ, ಹಾಗಾಗಿ. ಮತ್ತು ಇದು ಸ್ಪರ್ಧಾತ್ಮಕ ಪರೀಕ್ಷೆ ವಿಧಾನ ಅಂದರೆ ಆಫ್ಲೈನ್ ಮೋಡ್, ಪೇಪರ್ ಮೋಡಲ್ಲಿ OMR ಶೀಟಲ್ಲಿ ನಾವು ಮಾಡುವಂಥದ್ದು. ಇಲ್ಲಿ ಯಾವ ರೀತಿ ಅಂದರೆ, ನಮಗಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ, ಒಂದು ಫೋಟೋ ತರಬೇಕು, ಆಧಾರ್ ಕಾರ್ಡು ಮತ್ತು ವೋಟಿಂಗ್ ಕಾರ್ಡು, ಪಾನ್ ಕಾರ್ಡು, ಯಾವುದಾದ್ರು ಒಂದು ಕಾರ್ಡ್ ತೊಗೊಂಡು, ಅಂದರೆ ನೀವೇ ಆ ಅಭ್ಯರ್ಥಿ ಅಂತ ಅಥೆಂಟಿಕ್ ಕಾರ್ಡನ್ನು ನೀವು ಪರೀಕ್ಷೆ ಹೋಗುವಾಗ ಆ ವೇಳೆಗೆ ತಗೊಂಡು ಹೋಗ್ಬೋದು. ಇನ್ನು ಕಡ್ಡಾಯ ಕನ್ನಡದ ಬಗ್ಗೆ ತುಂಬ ಜನ ಕೇಳ್ತೀರಾ. 10ನೇ ತರಗತಿಯಲ್ಲಿ, ಅಂದರೆ SSLC, ನಮ್ಮ ಪರೀಕ್ಷಾ ಪ್ರಾಧಿಕಾರ ಪ್ರೌಢಶಿಕ್ಷಣ ಇಲಾಖೆ ಏನಿದೆ ಅಲ್ವಾ, ಆ ಇಲಾಖೆಯಿಂದ ನಡೆಯುವಂತಹ 10ನೇ ತರಗತಿ ಎಕ್ಸಾಮಲ್ಲಿ ಕನ್ನಡ ಭಾಷೆಯನ್ನು ಪ್ರಥಮ ಭಾಷೆ, ಅಂದರೆ ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಓದಿ ಪಾಸ್ ಮಾಡಿದವರಿಗೆ ಇದು ಅನ್ವಯ ಆಗುವುದಿಲ್ಲ. ಯಾರು ಕನ್ನಡವನ್ನು ತೃತೀಯ ಲ್ಯಾಂಗ್ವೇಜ್ ಆಗಿ ಓದಿರ್ತೀರಾ ಅವರು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರೆಯತಕ್ಕದ್ದು. ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ಕನ್ನಡ ಭಾಷೆಯನ್ನು SSLC ಮತ್ತು SSLCಯಲ್ಲಿ ಪ್ರಥಮ ಲ್ಯಾಂಗ್ವೇಜ್, ಅಂದರೆ ಪ್ರಥಮ ಭಾಷೆಯಾಗಿ ದ್ವಿತೀಯ ಭಾಷೆಯಾಗಿ ಕಲ್ತಿದ್ರೆ ನಿಮಗೆ ಕಡ್ಡಾಯ ಕನ್ನಡ ಬರೆಯೋ ಅವಶ್ಯಕತೆ ಇಲ್ಲ. ತೃತೀಯವಾಗಿ ಕಲ್ತಿದ್ರೆ ಬರೀರಿ. ಮತ್ತು ಕನ್ನಡ ಪ್ರಾಧಿಕಾರದಿಂದ ಕಡ್ಡಾಯ ಕನ್ನಡ ಪರೀಕ್ಷೆ ಅಂತ ಒಂದಾಗುತ್ತೆ, ಅದನ್ನು ಪಾಸ್ ಮಾಡಿದ್ರೂ ಕೂಡ ಇದು ಬರಿಬೇಕಂತಿಲ್ಲ. ಇವೆರಡೂ ಆಗಲಿಲ್ಲ ಅಂದರೆ ನೀವು ಬರಿಬೇಕು. ಬರೆದಾಗ 150ರಲ್ಲಿ ಅಟ್ಲೀಸ್ಟ್ 50 ಅಂಕ ಇರಬೇಕು, ಅಂಥವ್ರು ಮಾತ್ರ ಉತ್ತೀರ್ಣರಾಗ್ತಾರೆ. ನೀವು ಬೇಕಿದ್ರೆ ಈ ಇನ್ನೊಂದು ಪೇಪರ್ಸ್ ಏನಿದೆಯಲ್ಲ, ಪೇಪರ್ 1 ಮತ್ತು ಪೇಪರ್ 2, ಅದರಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿ ರಾಜ್ಯಕ್ಕೆ ನಂಬರ್ 1 ಆಗಿದ್ದರೂ ಕೂಡ ಈ ಕಡ್ಡಾಯ ಕನ್ನಡ ಪಟ್ಟಿಯಲ್ಲಿ ಒಳಪಡ್ತಾರಲ್ಲ, ಅವರು ಆ ಪರೀಕ್ಷೆ ಗೈರು ಹಾಜರಾದರೆ ನಿಮ್ಮದು ಈ ಏನಂದರೆ ಜಾಬ್ ರಿಕ್ರೂಟ್ಮೆಂಟ್ ಆಗಲ್ಲ. ಯಾರು ಕಡ್ಡಾಯ ಕನ್ನಡ ಪರೀಕ್ಷೆ ಬರೀತಾ ಇದ್ದೀರಲ್ವ, 150ಕ್ಕೆ 50 ಬೇಕೇ ಬೇಕು. ಟೆನ್ಷನ್ ಬೇಡ. ಕಡ್ಡಾಯ ಕನ್ನಡ 10th ಕ್ಲಾಸ್ ಸಿಲೆಬಸ್ ಎಷ್ಟಿದೆಯೋ ಆ ಲೆವೆಲಿಗೆ ತೆಗಿತಾರೆ. ಎಲ್ಲ MCQ ಇರುತ್ತೆ, ಸೊ ಹಾಗಾಗಿ ಹೋಪ್ ಈಸಿ ಇರುತ್ತೆ. ನೆಕ್ಸ್ಟು ಸಾಮಾನ್ಯ ಜ್ಞಾನ ಏನೆಲ್ಲ ಇರುತ್ತೆ ಅಂತ ಒಂದ್ಸತಿ ನೋಡುವಣ. ಪ್ರಚಲಿತ ಘಟನೆ, ದೈನಂದಿನ ಗ್ರಹಿಕ ವಿಷಯಗಳು, ಭಾರತದ ಸಂವಿಧಾನ, ವಿಶೇಷ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತ ಇತಿಹಾಸ, ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಭೂಗೋಳ, ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತ ವಿಷಯಗಳು, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆ, ಆರ್ಥಿಕತೆ, ಕರ್ನಾಟಕ ಪರಿಸರ. ಹೀಗಿದ್ದು 100 ಕ್ವಶನ್ ಇರುತ್ತೆ, 100 ಮಾರ್ಕ್ಸು, 2 ಗಂಟೆ. ಪೇಪರ್ 1ಗಿದು. ಪೇಪರ್ 2ಗೆ ಪಠ್ಯಕ್ರಮ ಪ್ರತ್ಯೇಕವಾಗಿ ಪ್ರಕಟಿಸಿದ್ದಾರೆ ಅವರು. 100 ಮಾರ್ಕ್ಸು, 100 ಕ್ವಶನ್ನು, 2 ಗಂಟೆ. ಇಲ್ಲಿ ನೋಡಿ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಭ್ಯರ್ಥಿಗಳು ಅರ್ಹತೆಯು ಕನಿಷ್ಠ 35ರಷ್ಟು ಅಂಕಗಳು ಕಡ್ಡಾಯವಾಗಿರುತ್ತೆ. ಕನಿಷ್ಠ ಅಂಕಗಳು ಗಳಿಸಿದ ಅಭ್ಯರ್ಥಿಗಳು ಆಯ್ಕೆ ಪ್ರಕ್ರಿಯೆ ಅರ್ಹರಾಗುತ್ತಾರೆ. ಸೊ ಇದನ್ನು ಕೂಡ. ಮತ್ತು ಋಣಾತ್ಮಕ ನೆಗೆಟಿವ್ ಇದ್ದೇ ಇರುತ್ತೆ, 0.25 ಇರುತ್ತೆ. ಅರ್ಹತಾ ಷರತ್ತುಗಳು ಎಲ್ಲರಿಗೂ ಗೊತ್ತಿರುತ್ತೆ, ಹೊಪ್ಸು. ಭಾರತೀಯ ನಾಗರಿಕರಾಗಿರಬೇಕು, ಒಬ್ಬ ಜೀವಂತ ಪತ್ನಿಗಿಂತ ಹೆಚ್ಚು ಮಂದಿ ಪತ್ನಿಯರನ್ನು ಹೊಂದಿರುವ ಪುರುಷ ಅಭ್ಯರ್ಥಿ, ಈಗಾಗಲೇ ಇನ್ನೊಬ್ಬ ಹೆಂಡತಿ ಇರುವಂತಹ ವ್ಯಕ್ತಿಗಳು, ಮದುವೆ ಆಗಿರುವ ಮಹಿಳಾ ಅಭ್ಯರ್ಥಿಯು ಸರ್ಕಾರದಿಂದ ಪುನರಾವೃತ್ತಿಯನ್ನು ಪಡೆದು ನೇಮಕಾತಿಗೆ ಅರ್ಹರಾಗುವುದಿಲ್ಲ. ಎಲ್ಲ ಗಮನದಲ್ಲಿಟ್ಟುಕೊಂಡು ನೀವು ಪ್ಲೀಸ್ ಇದನ್ನು ಅಪ್ಲಿಕೇಶನ್ ಆಗುವಾಗ ಗಮನವಿಡಿ.
ಮತ್ತು ಕಾಸ್ಟ್ ಕ್ಲೇಮ್ ಮಾಡೋರು ಈಗ ಹೊಸದಾಗಿ ಏನು ಕಾಸ್ಟಿನ ಸರ್ಟಿಫಿಕೇಟ್ ಎಲ್ಲ ಮಾಡಿಸ್ಕೊಂಡು ಪ್ಲೀಸ್ ಕಾಸ್ಟ್ ಸರ್ಟಿಫಿಕೇಟನ್ನು ಕ್ಲೇಮ್ ಮಾಡಿ, ಕಾಸ್ಟ್ ರಿಸರ್ವೇಷನನ್ನು ಅದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಮಾಜಿ ಸೈನಿಕರು ಕೂಡ ಏನೇನು ಡಾಕ್ಯುಮೆಂಟ್ಸ್ ಬೇಕೋ ಅದನ್ನು ಕೊಡಿ. ಗ್ರಾಮೀಣ ಅಭ್ಯರ್ಥಿ ಗ್ರಾಮೀಣ ಸರ್ಟಿಫಿಕೇಟ್ ಮಾಡಿಸ್ಕೊಳ್ಳಿ. ಆಮೇಲೆ ಕನ್ನಡ ಮಾಧ್ಯಮ ಅಭ್ಯರ್ಥಿ ಕೂಡ ಕನ್ನಡ ಮಾಧ್ಯಮದ ಸರ್ಟಿಫಿಕೇಟ್ ಏನಿದೆಯಲ್ಲ ಸ್ಕೂಲಿಂದ ಬರ್ಸ್ಕೊಂಡು ಬನ್ನಿ. ಸೊ ವಿಶೇಷಚೇತನರಿಗಂತೂ ಒಂದು ಇರುತ್ತೆ ಫಾರ್ಮೆಟು, ಅವರಿಗೆ ಅಂತ ಒಂದು ಸರ್ಟಿಫಿಕೇಟ್ ಮಾಡಿಕೊಟ್ಟಿರ್ತಾರೆ, ಅದನ್ನು ಸಲ್ಲಿಸಿ. ತೃತೀಯ ಲಿಂಗದವರಿಗೂ ಕೂಡ ಅನ್ವಯಿಸ್ತದೆ. ಹೀಗೆ ಈ ಒಂದು ನೋಟಿಫಿಕೇಷನ್ ಬಗ್ಗೆ ಆಯಿತು. ಇನ್ನು ನೆಕ್ಸ್ಟ್ ಏನಂದರೆ ಸಿಲೆಬಸ್ ಬಗ್ಗೆ ಹೇಳಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಇಲ್ಲಿ ಕೆಟಗರಿ ಬಗ್ಗೆ ಕೊಟ್ಟಿದ್ದಾರೆ ನೋಡಿ ಒಂದು ಸತಿ, ಯಾವ್ಯಾವುದು ಮತ್ತು ಟ್ರೈಬು ಮತ್ತು ಗ್ರಾಮೀಣ ಏನೇನು ಕ್ಲೇಮ್ ಮಾಡ್ಬೋದು ಅಂತ, ಆಯಿತಾ. ವುಮೆನ್ ಕ್ಯಾಂಡಿಡೇಟು, ಟ್ರಾನ್ಸ್ಜೆಂಡರು, ಸೊ ಇದೆಲ್ಲ ಇದೆ. ಇನ್ನು ಇಲ್ಲಿ ಅಲೌಟ್ ಆಗಿರುವಂಥ ಹುದ್ದೆಗಳ ಬಗ್ಗೆ. ಸೊ ಇದು ಟೋಟಲ್ ಏನೇನು ಮಹಿಳಾ ಅಭ್ಯರ್ಥಿಗೆ ಎಷ್ಟು, ಗ್ರಾಮೀಣಕ್ಕೆಷ್ಟು, ಕನ್ನಡ ಮಾಧ್ಯಮ, ತೃತೀಯ ಲಿಂಗಕ್ಕೆಷ್ಟು, ಎಲ್ಲವನ್ನು ಕರೆಕ್ಟ್ ನಿಮ್ಮ ಒಂದು ಕಾಸ್ಟ್ ಕ್ಲೇಮ್ ಮಾಡುವಾಗ ಎಷ್ಟಿದೆ ಅಂತ ನೋಡ್ಕೊಂಡು ಹಾಕಿ ಪ್ಲೀಸ್, ಆಯಿತಾ. ಸೊ ಇದು ಇನ್ನು ಸಿಲೆಬಸ್ಸನ್ನು ನೋಡೋದಾದರೆ ಮೇನಾಗಿ ಈ ಒಂದು ಸ್ಪೆಸಿಫಿಕ್ ಪೇಪರ್ 2ಗೆ ಫಸ್ಟ್ ಬರೋದು ಮೆಥಮೆಟಿಕ್ಸ್ 40% ಇದೆಪ್ಪ. ಮೇಯ್ನಾಗಿ ಮೆಥಮೆಟಿಕ್ಸು. ಅದರಲ್ಲಿ ಫಸ್ಟ್ ನಂಬರ್ ಸಿಸ್ಟಮು, ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ರೂಟ್ಸ್, ಕ್ಯೂಬ್ ಆ್ಯಂಡ್ ಕ್ಯೂಬ್ ರೂಟ್ಸ್, ಇಂಪಾರ್ಟೆಂಟ್ ಟಾಪಿಕ್. ಇದೆಲ್ಲ ನಾವು ನಮ್ಮ 8th 9th 10th ಕಲಿತೇ ಇದ್ದೀವಿ. ಸೊ ನೋಟ್ ಮಾಡಿ ಸಿಲೆಬಸ್ಸು. ಆಮೇಲೆ ಸೆಟ್ ಥಿಯರಿ ಇದೆ, ಟೈಪ್ಸ್ ಆಫ್ ಸೆಟ್ಟು, ಯೂನಿಯನು, ಇಂಟರ್ಸೆಕ್ಷನ್ನು, ಕಾಂಪ್ಲಿಮೆಂಟು, ಡಿಫ್ರೆನ್ಸು, ವೆನ್ ಡಯಾಗ್ರಾಮು, ಆಪ್ರೇಷನ್ ಆಫ್ ಸೆಟ್ಸ್, ಡಿಮಾರ್ಗನ್ಸ್ ಲಾ, ಇದೆಲ್ಲ ನಾವು ಕಲ್ತಂಥದ್ದೇ. ನಾವೊಂದು ಹೈಸ್ಕೂಲ್ ಪ್ರೈಮರಿಲಿ ಏನು ಕಲ್ತಿದ್ವಿ ಅದೇ ಮ್ಯಾಥ್ಸ್ ಇರೋದಿಲ್ಲ. ಸೀಕ್ವೆನ್ಸು CP, AP, GP, HP ಕಲ್ತಿದ್ದೀವಿ. ಕಲೀಲಿಲ್ಲ ಅಂತ ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಇದನ್ನು ಕಲ್ತಿದ್ದೀವಿ. ನೆಕ್ಸ್ಟು ಮ್ಯಾಟ್ರಿಸಿಸ್ ಒಂದು ನಮ್ಮ ಫಸ್ಟ್ PU, ಅದಕ್ಕೆ ಹೇಳಿದ್ದು ಮ್ಯಾಥ್ಸ್ ಅವ್ರನ್ನ ಯಾಕಲ್ಲಿ, ಸೈನ್ಸ್ ಅವ್ರನ್ನೇ ಯಾಕೆ ತೊಗೊಂಡಿದ್ದಾರೆ, BTech ಮಾಡಿದವ್ರನ್ನೇ ಯಾಕೆ ಇದೇ ರೀಸನ್ಸ್. ಸೊ ಮ್ಯಾಟ್ರೈಸಿಸ್ಸು ನೀವಿಲ್ಲಿ ನೋಡ್ಬೋದು. ಈಕ್ವಾಲಿಟಿ ಆಫ್ ಇದೆಲ್ಲ ಕಲ್ತಿದ್ದೀವಿ ನಾವು. ಪರ್ಮಿಟೇಷನ್ ಆ್ಯಂಡ್ ಕಾಂಬಿನೇಷನ್, ಆಮೇಲೆ ಸ್ಟ್ಯಾಟು, HCF, LCM, ಇಲ್ಲಿಗೆ ನಂಬರ್ ಸಿಸ್ಟಮ್ ಎಂಡ್ ಆಯಿತು. ನೆಕ್ಸ್ಟ್ ಅಲ್ಜಿಬ್ರಾದಲ್ಲಿ ಬೇಸಿಕ್ ಅಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ನು, A+B² A-B² A² ಈ ಎಕ್ಸ್ಪ್ರೆಷನ್ಸ್. ನೆಕ್ಸ್ಟು ಲೀನಿಯರ್ ಇಕ್ವೇಷನ್ಸು ನೋಟ್ ಮಾಡ್ತಾ ಹೋಗಿ. ಕ್ವಾಡ್ರಾಟಿಕ್ ಇಕ್ವೇಷನ್ ನಾನು ಜಸ್ಟ್ ಸಿಲೆಬಸ್ ಅಷ್ಟೇ ಪ್ರೊವೈಡ್ ಮಾಡ್ತಾ ಇದ್ದೀನಿ, ಏನೇ ಎಕ್ಸ್ಪ್ಲನೇಷನ್ ಏನು ಕೊಡ್ತಾ ಇಲ್ಲ, ಏನು ಸಿಲೆಬಸ್ ಇದೆ ಅಂತ ಅಷ್ಟೆ. ಮೇಜರಾಗಿ 40% ಅಂದು ಮ್ಯಾಥ್ಸ್ ಇದೆ. ಇನ್ನು HCF, LCM ನಂಬರ್ ಸಿಸ್ಟಮಲ್ಲಿ ಬೇರೆ, ಬೈನೋಮಿಯಲ್ಸ್ ಮತ್ತು ಟ್ರೈನೋಮಿಯಲ್ಸಲ್ಲಿ ಬೇರೆ, ಕೋಆರ್ಡಿನೇಟ್ ಪ್ಲೇನ್ ಜೊಮೆಟ್ರಿ ಕೂಡ ಇದೆ. ಇನ್ನು ಜೊಮೆಟ್ರಿಯಲ್ಲಿ ಬರೋದಾದರೆ ಆಕ್ಸಿಯಮ್ಸ್, ಪಾಸ್ಟುಲೇಟ್ಸ್ ಇದೆ, ಥಿಯರಮ್ಸ್ ಇದೆ, ಆಮೇಲೆ ಪಾಲಿಗಾನ್ಸು, ಇಂಟೀರಿಯರು, ಎಕ್ಸ್ಟೀರಿಯರು ಅವೆಲ್ಲ ಬರುತ್ತೆ. ಆಮೇಲೆ ಟ್ರಯಾಂಗಲ್ಸ್, ನಿಮಗೆ ಸಿಲೆಬಸ್ ನೋಟ್ ಮಾಡಬೇಕಂದ್ರೆ ಪಾಸ್ ಮಾಡಿ ನೋಟ್ ಮಾಡಿ. ದೆನ್ ಕಾಂಗ್ರುಯೆನ್ಸ್ ಆಫ್ ಟ್ರಯಾಂಗಲ್, ಕಾನ್ಕರೆಂಟ್ ಲೈನ್ಸ್ ಆಫ್ ಅ ಟ್ರಯಾಂಗಲ್, ಮೇನ್ ಟಾಪಿಕ್ಸ್ ಇವೆಲ್ಲ. ಕ್ವಾಡ್ರಿಲ್ಯಾಟ್ರಲ್ಸ್, ಅದರಲ್ಲಿ ಮತ್ತೆ ಟೈಪ್ಸ್ ಆಫ್ ಕ್ವಾಡ್ರಿಲ್ಯಾಟ್ರಲ್ಸ್ ಅಂತ ಸಪ್ರೇಟ್ ಕೊಟ್ಟಿದ್ದಾರೆ ಅವರು. ಥಿಯರಮ್ಸ್ ಆನ್ ಪ್ಯಾರಲೆಲೋಗ್ರಾಮ್ಸ್, ಮಿಡ್ ಪಾಯಿಂಟ್ ಥಿಯರಮ್, ಏರಿಯಾಸ್ ಎಲ್ಲ ಒಂದ್ಸತಿ ರೀಕಾಲ್ ಆಗ್ತಿದೆ ಏನೇನು ಕಲ್ತಿದ್ದೀವಿ ಅಂತ. ಇವನ್ ನಾನು ಕೂಡ ಸೈನ್ಸ್ ಸ್ಟೂಡೆಂಟೇ, ಹಾಗಾಗಿ ಅಂದರೆ ಗೊತ್ತಾಗ್ತಿದೆ ಏನೇನು ಅಂತ. ಏರಿಯಾಸು, ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ಸ್, ಸರ್ಫೇಸು, ಏರಿಯಾಸು, ವಾಲ್ಯೂಮ್ಸ್ ಆಫ್ ಸಾಲಿಡ್ಸ್, ಸರ್ಕಲ್ಸ್, ಇದನ್ನೆಲ್ಲ ಕಲ್ತಿದ್ದೀವಿ ನಾವು, ಆಯಿತಾ. ಸೈನ್ಸ್ ಓದಿದರೆ ಇದೆಲ್ಲ ಕಲ್ತಿದ್ದೀವಿ. ನೋಟ್ ಮಾಡಿ ನೀವು. ಥಿಯರಮ್ಸ್ ಆನ್ ಟ್ರಯಾಂಗಲ್ಸ್ ಆ್ಯಂಡ್ ಸರ್ಕಲ್ಸ್. ನಾನು ಇಲ್ಲಿ ಏನು ಈ ಸಿಲೆಬಸ್ ಎಕ್ಸ್ಪ್ಲೈನ್ ಮಾಡ್ತಿಲ್ಲ, ಜಸ್ಟ್ ಸಿಲೆಬಸ್ ಏನಿದೆ ಅಂತ ಗ್ಲ್ಯಾನ್ಸ್ ಆಗಿ ಕೊಡ್ತಾ ಇದ್ದೀನಿ. ಆಮೇಲೆ ಬರೋದೇ ಫಿಸಿಕ್ಸ್ ಖಾಲಿ 10%, ಆಯಿತಾ. ಖಾಲಿ 10% ಅಂದರೂ ಮ್ಯಾಟ್ರ್ ಆಗುತ್ತೆ ಆಬ್ವಿಯಸ್ಲಿ, ಆದರೂ ಮ್ಯಾಥ್ಸಿಗೆ ಕಂಪೇರ್ ಮಾಡಿದ್ರೆ 10% ಇದೆ. ಮ್ಯಾಥ್ಸ್ ಮೇಜರ್ ರೋಲ್ ಪ್ಲೇ ಮಾಡ್ತಿದೆ, 40% ಮ್ಯಾಥ್ಸ್. ಮ್ಯಾಗ್ನೆಟಿಸಮ್ಮು ಅದರಲ್ಲಿ ಬರುವಂತಹ ಟಾಪಿಕ್ಕು ಚೆನ್ನಾಗಿ ನೋಟ್ಸ್ ಮಾಡಿ. ಟೈಮ್ ತುಂಬ ಕಮ್ಮಿ ಇರ್ಬೋದು, ಬಟ್ ಸ್ಟಿಲ್
ಚೆನ್ನಾಗಿ ಓದಿ ಮಾಡಿ ಪಾಸ್ ಮಾಡಿ. ಸೊ ಒಂದು ಜಾಬ್ ಅಂತ ಆದರೆ ಎಲ್ಲರ ಲೈಫು ಸೆಟಲ್. ನೆಕ್ಸ್ಟ್ ಎಲೆಕ್ಟ್ರಿಸಿಟಿ, ಅದರ ಸಿಲೆಬಸ್ಸು. ಆಮೇಲೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್, ಗಾಮಾ ರೇಸ್, ರೇಡಿಯೋ ವೇವ್ಸು, ಮೈಕ್ರೋವೇವ್ಸು, ಎಕ್ಸ್ರೇಸ್, ಲೈಟ್, ಇನ್ಫ್ರಾರೆಡ್ ರೇಡಿಯೇಷನ್. ನೆಕ್ಸ್ಟು ಎಲೆಕ್ಟ್ರಾನಿಕ್ಸ್, ಡೈನಮಿಕ್ಸು, ಮೋಷನ್ ಅಂದ್ರೇನು, ವೆಲಾಸಿಟಿ, ಎಕ್ಸಲರೇಷನ್ನು, ಈಕ್ವೇಷನ್ ಆಫ್ ಮೋಷನ್. ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಬುಕ್ ತೆಗೆದ್ರಿ ಅಂದರೆ ಎನ್ ಸಿ ಆರ್ ಟಿ ಈಸಿಯಾಗಿ ಇವೆಲ್ಲ ಸಿಗುತ್ತೆ. ಒಂದು ಸತಿ ತೆಗೆದು ನೋಡಿ, ನಿಮ್ಮದು ಫಸ್ಟ್ ಪಿ ಯು ಮತ್ತು ಸೆಕೆಂಡ್ ಪಿ ಯು ಬುಕ್ ಇದ್ದರೆ ಇವೆಲ್ಲ ಅದರಲ್ಲೇ ಇದೆ. ನೆಕ್ಸ್ಟ್ ಹೀಟ್. ಏನಾದರೂ ಡೌಟ್ ಇದ್ದರೆ ಈ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ. ನಾನು ಆದಷ್ಟು ಶಾರ್ಟಾಗಿ ಹೇಳ್ತೀನಿ, ತುಂಬ ರಬ್ಬರ್ ಥರ ಎಳೆಯಲ್ಲ, ಬಿಕಾಸ್ ನನಗೂ ಆ ವಿಡಿಯೋ ಡ್ರ್ಯಾಗ್ ಆದರೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ಎಲ್ಲ ಶಾರ್ಟಾಗಿ ನನಗೆಷ್ಟು ಗೊತ್ತೋ ಅಷ್ಟು ಕೊಟ್ಟಿದ್ದೀನಿ ಮಾಹಿತಿ. ಇನ್ನೂ ಏನಾದರೂ ಬೇಕಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ, ನಾನು ಅದನ್ನು ತಿಳಿಸ್ತೀನಿ ನಿಮಗೆ. ಲೈಟ್ ಬಗ್ಗೆ ಸೊ ಪಾಸ್ ಮಾಡಿ ನೀವು ನೋಟ್ ಮಾಡ್ಬೋದು. ನೆಕ್ಸ್ಟು ಸೌಂಡ್ ಬಗ್ಗೆ ಇದೆ, ಗ್ರಾವಿಟೇಷನ್, ಜಿಯೋಗ್ರಫಿ ಕೂಡ 10% ಇದೆ. ಅರ್ತ್, ಭೂಮಿ ಬಗ್ಗೆ ಗೊತ್ತೇ ಇರಬೇಕು ಭೂಮಾಪಕರಿಗೆ. ಲಾಂಜಿಟ್ಯೂಡು, ಲ್ಯಾಟಿಟ್ಯೂಡು ಮತ್ತು ಟೈಮ್ ಝೋನಲ್ ಟೈಮು ಇದೆಲ್ಲ ಗೊತ್ತಿರಬೇಕು. ನೆಕ್ಸ್ಟ್ ಲಿಥೋಸ್ಪಿಯರ್ ಬಗ್ಗೆ ಗೊತ್ತಿರಬೇಕು, ಮ್ಯಾಪ್ಸ್ ಬಗ್ಗೆ ಗೊತ್ತಿರಬೇಕು, ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯಾ ಏನು. ಇಷ್ಟು 10%ಗೆ ಇಷ್ಟೇ ಸಿಲೆಬಸ್ ಇರೋದು. ನೆಕ್ಸ್ಟ್ ಇರೋದು ಮಾಡರ್ನ್ ಮೆಥಡ್ಸ್ ಆಫ್ ಸರ್ವಿಂಗ್, ಇದು 20%. ಸೊ ಇದನ್ನು ಸಿಲೆಬಸ್ಸನ್ನು ನೋಟ್ ಮಾಡಿ. ಎಟ್ ಲಾಸ್ಟು ಕಂಪ್ಯೂಟರ್ ಅಪ್ಲಿಕೇಶನ್ ಒಂದು 20% ಇದೆ. MS ಆಫೀಸು, GIS ಸಾಫ್ಟ್ವೇರು, ಬೇಸಿಕ್ ಆಫ್ ಸಾಫ್ಟ್ವೇರ್ ಇವೆಲ್ಲ ಇದೆ. ಸೊ ಇಲ್ಲಿಗೆ 25 ಪುಟಗಳ ಒಂದು ನೋಟಿಫಿಕೇಷನನ್ನು ಕಂಪ್ಲೀಟ್ ಮಾಡಿದ್ದೀನಿ. ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಹೋಪ್ಸು ನಿಮಗೆ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ನನಗೆಷ್ಟು ಗೊತ್ತೋ ಅಷ್ಟು ಹೇಳಿದ್ದೀನಿ. ಇನ್ನೇನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕಂದರೆ ಕಮೆಂಟ್ ಬಾಕ್ಸ್ ನಾನು ಆನೇ ಇರ್ತೀನಿ, ಅದರಲ್ಲೂ ಕಮೆಂಟ್ ಮಾಡಿ. ಆ್ಯಂಡ್ ಇಲ್ಲಿಗೆ ಪೇಪರ್ 2 ಸಿಲೆಬಸ್ ಮೇನಾಗಿ 40% ಮ್ಯಾಥ್ಸ್, 10% ಜಿಯೋಗ್ರಫಿ, 10% ಫಿಸಿಕ್ಸ್, ಆಮೇಲೆ 20% ಕಂಪ್ಯೂಟರ್ ಅಪ್ಲಿಕೇಶನ್ ಮತ್ತು ಮಾಡರ್ನ್ ಸರ್ವೇಯಿಂಗ್ 20%. ಇಷ್ಟು ಪೇಪರ್ 2. ಪೇಪರ್ 1 ಸಾಮಾನ್ಯ ಜ್ಞಾನ, ಎಲ್ಲ ಎಕ್ಸಾಮಿಗೆ ಏನು ಓದ್ತೀವೋ ಅದನ್ನೇ ಇಲ್ಲಿರೋದು. ಈ ಪೇಪರ್ ಮಾತ್ರ ಸ್ವಲ್ಪ ಸ್ಪೆಷಲ್ ಅಂತ ಹೇಳ್ತೀನಿ ನಾನು. ಹೋಪ್ಸು ಇಲ್ಲಿ ತನಕ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಎಲ್ಲ ವಿವರವಾಗಿ ಕೊಟ್ಟಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಯಾರಿಗೆಲ್ಲ ನೀಡಿದೆ ಪ್ಲೀಸ್ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.